ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಪ್ಪಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಪ್ಪಟ್ಟು ಮಾಡ್ತೀನಿ ನಾನಿವಾಗ. ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವಾಗ. ಹಾಗೆ ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲು. ಇದಕ್ಕೆ ಹುರಿಗಡಲೆ ಹಿಟ್ಟು ಸಹ ತೊಗೋಬೋದಂತೆ. ನಾನು ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಓಮ್ ಕಾಳು ಅಥವಾ ಅಜ್ವಾನ್ ಕಾಳು ಮತ್ತು ಜೀರಿಗೆ. ಹಾಗೆ ಮತ್ತು ನಾನು ಒಂದು 2 ಅವರ್ ಮುಂಚೆ ಕಡಲೆಬೇಳೆ ಮತ್ತು ಹೆಸರುಬೇಳೆನ ನೆನೆಕ್ಕಿದ್ದೆ. ಅವೆರಡನ್ನೂ ಸಹ ಹಾಕ್ಕೋತಾ ಇದ್ದೀನಿ ಇದಕ್ಕೆ. ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕರಿಬೇವು ಮತ್ತು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿನೂ ಸಹ ಹಾಕ್ಕೋತಾ ಇದ್ದೀನಿ. ಹಾಗೆ ಶೇಂಗಾ ಕಾಳನ್ನು ನಾನು ಸ್ವಲ್ಪ ಹುರಿದ್ಬಿಟ್ಟು ಚೆನ್ನಾಗಿ ಕಲ್ಲಲ್ಲೇ ಸ್ವಲ್ಪ ಕುಟ್ಕೊಂಡಿದ್ದೀನಿ. ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಹಾಗೆ ಖಾರದ ಪುಡಿ ಮತ್ತು ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು 4-5 ಸ್ಪೂನು ಆಯಿಲನ್ನು ಚೆನ್ನಾಗಿ ಕಾಯಿಸೋಕ್ಕಿಟ್ಟಿದ್ದೆ. ಕಾಯಿಸ್ಬಿಟ್ಟು ಅದನ್ನು ಈ ಚೆನ್ನಾಗಿ ಕಾಯಿಸ್ತಕ್ಕಂಥ ಆಯಿಲನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ಪೂನಲ್ಲೇ. ಈಗ ಮಿಕ್ಸ್ ಆದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಆ ಹಿಟ್ಟು ಚಪಾತಿ ಹಿಟ್ಟು ಅದಕ್ಕೆ ಬಂದರೆ ಸಾಕು ಫ್ರೆಂಡ್ಸ್. ಅದನ್ನೇ ಸಡನ್ನಾಗಿ ಮಾಡ್ಬೋದು ನಾವು, ಅದನ್ನೇ ನೆನೆಯಕ್ಕಿಡೋಕ್ಕೆ ಅವಶ್ಯಕತೆಯೇ ಇಲ್ಲ. ಹಾಗೆ ಈಗ ಸಣ್ಣ ಉಂಡೆಗಳನ್ನಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡ್ಬಿಟ್ಟು, ಒಂದು ಪ್ಲಾಸ್ಟಿಕ್ ಶೀಟ್ ಹಾಳೆ ತೊಗೊಂಡ್ಬಿಟ್ಟು ಅದಕ್ಕೆ ನಿಪ್ಪಟ್ಟನ್ನು ಸಣ್ಣಾಗಿ ಉಂಡೆ ಮಾಡಿದ್ಮೇಲೆ ಅದು ನೀಟಾಗಿ ತಟ್ಟಿ ಹಾಗೆ ಕೈಯಲ್ಲೇ ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೀನಿ. ನಾವು ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ. ನಾವು ಮನೆಯಲ್ಲೇ ಕೊಬ್ಬರಿ ತೊಗೊಂಡೋಗಿ ಹಾಕಿಸ್ಕೊಂಬಂದು ಆ ಕೊಬ್ಬರಿ ಎಣ್ಣೆಯನ್ನೇ ನಾವು ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಯಾವುದೂ ಕೆಮಿಕಲ್ ಇರಲ್ಲ. ಹಾಗಾಗಿ ನಾವು ಮನೆಯಲ್ಲೇ ಇರ್ತಕ್ಕಂಥ ಕೊಬ್ಬರಿ ಎಣ್ಣೆನೇ ನಾವು ಯೂಸ್ ಮಾಡಿ ಈ ನಿಪ್ಪಟ್ಟನ್ನು ಕರಿತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ನಿಪ್ಪಟ್ಟನ್ನ ಚೆನ್ನಾಗಿ 2 ಕಡೆ ಕರ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ಈಗ ನೋಡಿ ನಾನು ನಿಪ್ಪಟ್ಟನ್ನು ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಅದು. ಹಾಗೆ ನಿಪ್ಪಟ್ಟು ಸಂಜೆ ಸ್ನ್ಯಾಕ್ಸಿಗೆ ಟೀ ಜೊತೆ ಆಗಿರ್ಬೋದು, ಅಥವಾ ಏನಾದ್ರು ಬೇಜಾರಾದರೆ ಒಂದು ಟೈಮಲ್ಲಿ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಯಾವ್ದಾದ್ರು ಊಟದ ಜೊತೆನೂ ನೆಂಚ್ಕೊಂಡು ತಿನ್ಬೋದು. ಮಕ್ಕಳಿಗೆ ಹೊರಗಡೆಯಿಂದ ತಂದುಕೊಟ್ಟು ಮಾಡೋದಕ್ಕಿಂತ ಮನೆಯಲ್ಲೇ ಸಿಗ್ತಕ್ಕಂಥ ಸೀಮಿತವಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಹಾಕ್ಬಿಟ್ಟು, ಕೆಲವೊಂದು ಸಾಮಾನುಗಳನ್ನು ಹಾಕ್ಬಿಟ್ಟು ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ನಿಪ್ಪಟ್ಟು ತುಂಬ ಚೆನ್ನಾಗಿರುತ್ತೆ. ಗರಿಯಾಗಿಯೂ ಬಂದಿದೆ ಫ್ರೆಂಡ್ಸ್. ಇದು 1 ತಿಂಗಳು ಗಂಟ ಸ್ಟೋರ್ ಮಾಡಿ ಮನೆಯಲ್ಲಿ ಇಟ್ಕೋಬೋದು. ನಿಪ್ಪಟ್ಟು ಅಂದರೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಥ್ಯಾಂಕ್ ಯು.